ಹಾಯ್ ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಜಸ್ಟ್ ಈಗ ತಾನೇ ನೋಡಿದ್ವಿ. ಈ ಸಿನಿಮಾದ ಒಂದು ಕನ್ನಡ ಜನಕ್ಕೆ ಒಂದು ಸ್ಪೆಷಲ್ ಆಗಿ ಏನು ಹೇಳೋದು ಅಂದರೆ, ಎಲ್ಲ ಸಿನಿಮಾಗಳು ಈಗ ಜನರಲ್ ಆಗಿ ಎಂಟರ್ಟೈನ್ಮೆಂಟ್ಗೆ ಹೋಗ್ತೀವಿ, ಇಲ್ಲ ಏನೋ ಒಂದು ಸ್ಟೋರಿ ಇದೆ ಜನರಲ್ ಆಗಿ ಅದಕ್ಕೆ ಹೋಗೋದು. ಈ ಸಿನಿಮಾನಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಯೂತ್ಗಾಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು, ಬೆಂಗಳೂರು ಅಂಡರ್ವರ್ಲ್ಡು, ಬೆಂಗಳೂರು ರೌಡಿಸಮ್ ಹೆಂಗಿತ್ತು ಈ ಹಳೆ ಕಾಲದಲ್ಲಿ, ಆ ಟೈಮಲ್ಲಿ ಅಂದರೆ ರೌಡಿಸಮ್ ಯಾವಾಗಿತ್ತು, ಅಂಡರ್ವರ್ಲ್ಡ್ ಯಾವಾಗಿತ್ತು, ಆ ಟೈಮಲ್ಲಿ ಯಾವ ಥರ ಈ ರಿಯಲ್ ರೌಡಿಗಳಿದ್ರು. ಆಲ್ಮೋಸ್ಟ್ ಕ್ಯಾಸ್ಟಿಂಗ್ ಅಂತೂ ಡೈರೆಕ್ಟ್ರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ರಿಯಲ್ ಇದನ್ನ ಇಮೇಜ್ನ ಕೊಡಬೇಕು ಅಂತ. ಸೊ ಜನಕ್ಕೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಇಲ್ಲ ಕ್ಯೂರಿಯಾಸಿಟಿ ಇದೆ, ಒಂದು ಸ್ವಲ್ಪ ಆದರೂ ಕ್ಯೂರಿಯಾಸಿಟಿ ರೌಡಿಸಮ್ ಬಗ್ಗೆ, ಆಗ ಪೊಲೀಸ್ ಹೆಂಗೆ ವರ್ಕ್ ಮಾಡ್ತಿತ್ತು, ಪೊಲಿಟಿಷಿಯನ್ಸ್ ಹೆಂಗೆ ವರ್ಕ್ ಆಗ್ತಿತ್ತು, ಸೊ ಇದೆಲ್ಲ ಕ್ಯೂರಿಯಾಸಿಟಿಗೆ ಒಂದು ಸ್ವಲ್ಪ ಆದರೂ ನಿಮ್ಮ ಕ್ಯೂರಿಯಾಸಿಟಿ ಇದ್ದರೆ ಈ ಸಿನಿಮಾ ನೋಡಿ ನಿಮ್ಗೆ ಅಟ್ಲೀಸ್ಟ್ ಒಂದು ಕನೆಕ್ಷನ್ಸ್, ಒಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ ಏನು ಅಂತ. ಮತ್ತು ಆ್ಯಕ್ಟರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಆರ್ಟಿಸ್ಟ್ಗಳು ಎಲ್ಲರೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ವಿನೋದ್ ಪ್ರಭಾಕರ್ ಸರ್ ಅಂತೂ ತುಂಬ ನ್ಯಾಚುರಲ್ ಆಗಿ ಎಲ್ಲ ಆರ್ಟಿಸ್ಟ್ಗಳು ಹಂಗೆ ನೋಡೋಕೋರು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಾಪ್ ನಾರಾಯಣ್ ಸರ್ ಆಗಿರ್ಬೋದು, ವಿನೋದ್ ಪ್ರಭಾಕರ್ ಸರು, ಸೊ ಇವ್ರದ್ದೆಲ್ಲ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ಮೆಂಟು ತುಂಬ ಸಖತ್ತಾಗಿದೆ. ನೋಡ್ತಾ ಇದ್ರೆ ಕ್ಯಾರಿ ಔಟ್ ಆಗ್ತೀವಿ, ತುಂಬ ಚೆನ್ನಾಗಿದೆ. ಸೊ ಟೆಕ್ನಿಷಿಯನ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಆರ್ಟಿಸ್ಟ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ ಸಿನಿಮಾ. ನಮಗೇನು ಆ ವಿಂಟೇಜ್ ಸ್ಟೈಲಲ್ಲಿ ಆ ದಿನಗಳು ನೋಡಿದ್ವಿ, ಅದೇ ಥರ ಒಂದು ಫೀಲಲ್ಲಿ ಕರ್ಕೊಂಡು ಹೋಗಿದ್ದಾರೆ ಚೈತನ್ಯ ಸರು. ಸಿನಿಮಾಟೋಗ್ರಫಿ ಆಗಲಿ, ವಿಜುವಲೈಸೇಷನ್ ಆಗಲಿ, ಕ್ಯಾರೆಕ್ಟರ್ ಆರ್ಕ್ ಆಗಲಿ, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನು ವಿಷಯ ಹೇಳಬೇಕು ಅಂತ ಅಂದರೆ, ಇದರಲ್ಲಿ ಕತ್ತಿ ಅನ್ನೋ ಕ್ಯಾರೆಕ್ಟರು ನನಗೆ ಇಷ್ಟವಾದ ಕ್ಯಾರೆಕ್ಟರು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದರಲ್ಲಿ ಅವ್ರದ್ದು ಫುಲ್ ಎಲ್ಲ ನವರಸ ನೋಡ್ಬೋದು. ಆಲ್ ಕೈಂಡ್ ಆಫ್ ಎಮೋಷನ್ಸ್ ಆರ್ ದೇರ್. ಕಾಮಿಡಿ ಆಗಿರಲಿ, ಸೀರಿಯಸ್ನೆಸ್ ಆಗಿರಲಿ, ಡೇಂಜರಸ್, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ಕ್ಯಾರೆಕ್ಟರು. ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ವಿಲನ್, ಯಂಗ್ ವಿಲನ್ ಅಂತಲೇ ಹೇಳ್ಬೋದು. ಈ ವರ್ಷ ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಬಲರಾಮನ ದಿನಗಳು. ಐ ಫೀಲ್ ಲೈಕ್ 80s 90s ಒಂದೇನು ಅಂಡರ್ವರ್ಲ್ಡ್ ಎಲ್ಲ ಇತ್ತು, ಅದನ್ನು ಚೈತನ್ಯ ಸರ್ ಮಾಸ್ಟರ್ಫುಲಿ ಪೋರ್ಟ್ರೇ ಮಾಡಿದ್ದಾರೆ ಆನ್ ಸ್ಕ್ರೀನ್. ಆ್ಯಂಡ್ ಅದಕ್ಕೆ ಅವ್ರಿಗೆಲ್ಲ ಅಂದರೆ ಕಾಸ್ಟ್ ಮೆಂಬರ್ಸ್ ಇರ್ಬೋದು, ಆ್ಯಂಡ್ ಮ್ಯೂಸಿಕ್ ಇರ್ಬೋದು, ಪ್ರೊಡಕ್ಷನ್ ಡಿಸೈನ್ ಇರ್ಬೋದು, ಎಲ್ಲರೂ ಅವ್ರ ಜೊತೆ ಶೋಲ್ಡರ್ ಟು ಶೋಲ್ಡರ್ ನಿಂತ್ಕೊಂಡು ಒಂದು ಒಳ್ಳೆ ಬ್ಯೂಟಿಫುಲ್ ಫಿಲ್ಮ್ ಮಾಡಿದ್ದಾರೆ. ಈ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದು ನೋಡಿ, ಬಿಕಾಸ್ ಈ ಥರ ಒಂದು ಸಿನಿಮಾ ಎನ್ಕರೇಜ್ ಮಾಡಿದ್ರೆ ಈ ಥರ ಒಂದಷ್ಟು ಸಿನಿಮಾಗಳಿಗೆ ಮಾಡೋಕ್ಕೆ ಇಟ್ ಕೈಂಡ್ ಆಫ್ ಇನ್ಸ್ಪೈರ್ಸ್ ಅದರ್ ಪೀಪಲ್ ಆಲ್ಸೋ. ಸೊ ಈ ಸಿನಿಮಾನ ಗೆಲ್ಲಿಸಿ ಆ್ಯಂಡ್ ಥಿಯೇಟ್ರಲ್ಲಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ, ತುಂಬ ಅದ್ಭುತವಾಗಿದೆ ಮೂವಿ ಇದು. ಇಂಥ ಸಿನಿಮಾ ನೀವು ನೋಡಿಲ್ಲ ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕನ್ನಡ ಜನತೆಗೆ ಇಲ್ಲ ಜನರಿಗೆ ಲಾಸ್ ಇದು. ಇಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ ಮೂವಿನ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.